ಹೋಗ ಹೋಗ ಒಡೆ ಆಯ್ತು. ಯಾವ ಕಂಪ್ನಿ ಅದು? ಈ ಸಿಂಥೆಟ್ಸ್ ಕಂಪ್ನಿ ರಾಣೆಬೆನ್ನೂರು ಸಿಚುವೇಶನ್ ಕುಮಾರಪಟ್ಟಣ ವ್ಯಾಪ್ತಿಯಲ್ಲಿದೆ. ಆ ಸಿಂಥೆಟ್ಸ್ ಕಂಪ್ನಿ ಅಲ್ಲಿ ಇವರೆಲ್ಲರೂ ನಮ್ಮ ಸಹೋದರಿ ಮತ್ತು ಸಹೋದರರು ಇವರೆಲ್ಲರೂ ದುಡಿದು ತಿಂದು ಸುಮಾರು 10-17 ವರ್ಷದಿಂದ 17-18 ವರ್ಷದಿಂದ ಡ್ಯೂಟಿ ಮಾಡ್ಕೊಂಡು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನೂ ಸಾಕಿ ಸಲುಹಿದ್ದಾರೆ. ಸೊ ಆ ಒಂದು ಇನ್ಕಮ್ಮಿನ ಇದರಿಂದನೇ ಇವರು ಜೀವನ ಮಾಡ್ತಾರೆ. ಈಗ ವಿತೌಟ್ ಇನ್ಫಾರ್ಮೇಷನ್, ವಿತೌಟ್ ಫಾಲೋವಿಂಗ್ ದಿ ಲೇಬರ್ ಲಾ, ಜಸ್ಟ್ ದೇ ಒಬಿಟೆಂಡ್ ಒನ್ ಸಿವಿಲ್ ಇಂಜೆಕ್ಷನ್. ಈ ಸಿವಿಲ್ ಇಂಜೆಕ್ಷನ್ ತೊಗೊಂಡು ಅವರ ಬಿಲ್ಡಿಂಗಿಗೆ, ಅವ್ರ ಕಟ್ಟಡಕ್ಕೆ, ಅವರ ಒಂದು ಇದಕ್ಕೆ ಹರಕತ್ ಮಾಡಬಾರ್ದು, ತೊಂದರೆ ಮಾಡಬಾರ್ದು ಅನ್ನೋ ಒಂದು ಇಂಜೆಕ್ಷನ್ ತೊಗೊಂಡಿದ್ದಾರೆ. ತೊಗೊಂಡು ಇವ್ರನ್ನ ಹುನ್ನಾರ ಮಾಡಿ ಈ ಲೋಕಲ್ ಸ್ಥಳೀಯ ಜನರ ಇನ್ಸ್ಟಿಗೇಷನಿಂದ ಇವರನ್ನು ಕೆಲಸದಿಂದ ತೆಗೆದ್ರೆ ಈಗ 18 ವರ್ಷ ಡ್ಯೂಟಿ ಮಾಡಿ ಇವ್ರು ಈಗ ಎಲ್ಲಿ ಹೋಗ್ಬೇಕು? ಆದ್ದರಿಂದ ಅದೇ ಆ ಸಿಂಥೆಟಿಕ್ ಕಂಪನಿಯ ಆ ಮೆಣಸಿನಕಾಯಿಯ ಸಿಂಥೆಟಿಕ್ ಕಂಪನಿಯ ಮ್ಯಾನೇಜರು ಮತ್ತು ಓನರು 10 ವರ್ಷದ ಅವ್ರ ಕಾಂಪೆನ್ಸೇಷನ್ ಏನು ಅಡ್ವಾನ್ಸ್ ಫ್ಯೂಚರ್ ಸ್ಯಾಲರಿ ಇದೆಯಲ್ಲ, 10 ವರ್ಷದ ಸ್ಯಾಲರಿಯನ್ನು ಕೊಡಬೇಕು ಸ್ಯಾಲರಿನ. ಇಲ್ಲಾಂದ್ರೆ ನಾನು ನಿಮ್ಮ ಮೇಲೆ ಲೇಬರ್ ಆ್ಯಕ್ಟ್ ಮೇಲೆ ಕೇಸ್ ಹಾಕ್ತೇನೆ, ರಿಟ್ ಹಾಕ್ತೇನೆ ನಿಮಗೆ. ನೀವು ಒಳ್ಳೆ ಮಾತಿನಿಂದ ಈ ಕೇಸ್ನಾಗ ಈಗ ಹಾಕಿದ್ರೆ ಏನು ಸಿವಿಲ್ಸ್ಗೆ ಸೂಟ್ ಹಾಕಿದಿರಿ, ಇದ್ರಾಗ ನೀವು ಸೆಟಲ್ಮೆಂಟಿಗೆ ಬಂದು ಅವರಿಗೆ ಗೌರವದಿಂದ ನೌಕರಿಗೆ ತೊಗೋಬೇಕು. ತೊಗೊಳ್ಳಿಲ್ಲಪ್ಪ ಅಂದರೆ ನಮಗೂ ಸಹಿತ ಅಫೆನ್ಸು ನಿಮಗೆ ಮೇಲೆ ಹಾಕೋದು ಗೊತ್ತಿದೆ. ಐ ಆಮ್ ಮಿಸ್ಟರ್ ನಾಗರಾಜ್ ಉಡುಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್. ಬಡವರ ದುಡಿಮೆಯ ಬೆವರಿನ ಬೆಲೆ ನನಗೆ ಗೊತ್ತಿದೆ. ಇವತ್ತು ಪಾಪ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವರೆಲ್ಲ ಸಾಕೋದು ಸಲಹೆ ಒಂದಪಟ್ಟಿಗೆ ವಿತೌಟ್ ಇಶ್ಯೂಯಿಂಗ್ ದಿ ನೋಟಿಸ್. ಹೌ ಯು ಒಬ್ಟೈನ್ಡ್ ಆ್ಯಂಡ್ ಅಪಿಯರ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಎಲ್ಲಿದೆ ನಿಮಗೆ ಕಾಸ್ ಆಫ್ ಆ್ಯಕ್ಷನ್? ಕೋರ್ಟಿಗೆ ಬಂದು ಅವ್ರ ಮೇಲೆ, ಬಡವ್ರ ಮೇಲೆ ಸ್ಟೇ ತೊಗೊಳಕ್ಕೆ ಎಲ್ಲಿದೆ ನಿಮಗೆ? ಸೊ ಕಾರಣದಿಂದ ಇಮಿಡಿಯೇಟಾಗಿ ನೀವು ತೊಗೋಬೇಕು. ಮತ್ತು ಸಿವಿಲ್ ಕೇಸ್ನಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗಬಾರ್ದು. ಕುಮಾರಪಟ್ಟಣ ಪೊಲೀಸರೇನೋ ಇದರಲ್ಲಿ ಇಂಟರ್ಫಿಯರ್ ಆಗಿದೆ ಅಂತಿದೆ. ಬಟ್ ದೇರ್ ಈಸ್ ನೋ ಡೈರೆಕ್ಷನ್ಸ್ ಫ್ರಮ್ ದಿ ಆನರಬಲ್ ಕೋರ್ಟ್ ಆಫ್ ಲಾ. ಕೋರ್ಟ್ನಿಂದ ಗೌರವಾನ್ವಿತ ಹೈಕೋರ್ಟ್ನರು ಆನರಬಲ್ ಗೌರವಾನ್ವಿತ ಶ್ರೀಶಾನಂದ್ ಸಾಹೇಬರು ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀಶಾನಂದ್ ಅವರು ಹೇಳಿದ್ದಾರೆ ಸಿವಿಲ್ ಕೇಸ್ನಲ್ಲಿ ಪೊಲೀಸರದ್ದು ಏನು ಕೆಲಸ ಅಂತ. ಸೊ ಆದ್ದರಿಂದ ಈ ಸಿವಿಲ್ ಕೇಸಿದು ಹಾಕಿರೋ ಸಿವಿಲ್ ಕೇಸು, ಆದ್ದರಿಂದ ಪೊಲೀಸರು ಬಂದು ಇಂಟರ್ಫಿಯರ್ ಆಗಬಾರ್ದು. ಮತ್ತು ಆ ಏರಿಯಾದಲ್ಲಿ ಯಾವ ಬಿಲ್ಡಿಂಗಿಗಾಗಲಿ ಅಲ್ಲಿ ಒಳಗೆ ಹೋಗಿ ಆಗಲಿ ಇವರೇನು ತೊಂದರೆ ಮಾಡಬಾರ್ದು, ಅಲ್ಲಿ ನಡೀತಕ್ಕಂಥ ವಹಿವಾಟಿ ತೊಂದರೆ ಮಾಡಬಾರ್ದು. ಅಂದರೆ ದೇ ಆರ್ ಆಲ್ಸೋ ವರ್ಕರ್ಸ್, ಇವ್ರು ವರ್ಕ್ ಮಾಡಬಾರ್ದು ಹಂಗಾರೆ. ಆದ್ದರಿಂದ ನಾಳೆ ಆ ಕೇಸ್ನಲ್ಲಿ ನಾನು ಅದರಲ್ಲಿ ಇದು ಮಾಡ್ತಿದ್ದೀನಿ. ಆಲ್ರೆಡಿ ನನಗೆ ಎಂಗೇಜ್ ಮಾಡಿದ್ದಾರೆ. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಒನ್ ಮೋರ್ ಟೈಮ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿತ್ ದಿ ಹಂಬಲ್ನೆಸ್, ಗೌರವಪೂರ್ವಕವಾಗಿ ಹಂಬಲಿಯಿಂದ ನಾನು ನಿಮಗೆ ಸಿಂಥೆಟಿಕ್ ಕಂಪನಿಯ ಮ್ಯಾನೇಜರ್ಗೆ ಮತ್ತು DM ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ ಓನರ್ ಐ ಆಮ್ ಡಿಮಾಂಡಿಂಗ್ ಯು, ಐ ವಿಲ್ ಡಿಮಾಂಡ್ ಯು, ನೀವು 10 years ಕಾಂಪೆನ್ಸೇಷನ್ ಕೊಟ್ಟು ಸರ್ವೀಸ್ ಫ್ಯೂಚರ್ ಪೇಮೆಂಟ್ ಕೊಟ್ಟು ಇವ್ರನ್ನ ರಿಮೂವ್ ಮಾಡಿರಿ, ಇಲ್ಲ ಸೆಟಲ್ಮೆಂಟ್ ಮಾಡಿರಿ, ಇಲ್ಲ ಇವ್ರನ್ನ ನೌಕರಿ ಕಂಟಿನ್ಯೂ ಮಾಡಿರಿ. ಈ 3 ಪಾಯಿಂಟ್ಗೆ ನೀವು ಬರಲಿಲ್ಲಪ್ಪ ಅಂದರೆ ಮುಂದೆ ಏನಾಗ್ತದೆ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಯಾರಾದರೂ ಏನಾದರೂ ಈ ನೌಕರರು ಬಡತನ ಇದೆ, ಸಾಲ ಇದೆ, ಆಮೇಲೆ ನಾಳೆ ಇದ್ರ ನೌಕರಿ ಇದ್ದಾವೆ, ಈ ಮೈಕ್ರೋ ಫೈನಾನ್ಸ್ ಎಲ್ಲ ಸಾಲಗೆಲ್ಲ ಇದ್ದಾವೆ. ಹಾಗೇನಾದರೂ ಒಂದು ವೇಳೆ ಯಾರಾದರೂ ಕಾರ್ಮಿಕರು ಏನಾದರೂ ಜೀವಕ್ಕೆ ಅಪಾಯ ಆಯಿತು ಅಂದರೆ ನಿಮ್ಮ ಸಿಂಥೆಟಿಕ್ ಕಂಪನಿಯ ಏನು ಕಂಪನಿ ಮತ್ತು ಅದರ ಓನರು, ಅದರ MD ಮ್ಯಾನೇಜರ್, ಯು ಆರ್ ದಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಲೈಫ್ ಆಫ್ ದೀಸ್ ವರ್ಕರ್ಸ್. ಅದಕ್ಕೆ ನೀವು ಬಹಳ ಕೇರ್ಫುಲ್ಲಿಂದ ಅವರನ್ನು ಹ್ಯಾಂಡಲ್ ಮಾಡಿ ಅವ್ರಿಗೆ ನೀವು ಡ್ಯೂಟಿಗೆ ತಗೋಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.